ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ನಾವಿವತ್ತು ಧಾರವಾಡದಿಂದ ಹಳೆಯಾಳು ಹೋಗೋ ರೋಡಿಗೆ ಅಂತಂದರೆ ನಮ್ಮ ಧಾರವಾಡದಿಂದ ಎಕ್ಸಾಕ್ಟ್ 10 ಕಿಲೋಮೀಟರ್ ಅಂತರದಲ್ಲಿ ಇದೊಂದು ಫಾರ್ಮ್ ಹೌಸ್ ಸೇಲಿಗಿದೆ ಸ್ನೇಹಿತರೆ. ಅದನ್ನು ಮಾಹಿತಿ ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನೋಡ್ಬೋದು, ಇಲ್ಲಿ ಕಂಪ್ಲೀಟ್ CC ರೋಡ್ ಆಗಿದೆ ಸ್ನೇಹಿತರೆ. ಇದು ಬಾಡ ಅಂತೇಳಿ ಒಂದು ಊರು ಬರುತ್ತೆ, ಅದರ ಹತ್ತಿರ ಬರುವಂಥ ಫಾರ್ಮ್ ಹೌಸ್ ಇದು. ನೋಡ್ಬೋದು ಸ್ನೇಹಿತರೆ, ಸುತ್ತಮುತ್ತಲು ಕಂಪ್ಲೀಟ್ ಹೊಲ ಗದ್ದೆಗಳಿದೆ, ತೋಟ ಇದೆ. ತುಂಬ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ದಲ್ಲಿ ಇರುವಂಥ ಫಾರ್ಮ್ ಹೌಸ್ ಇದು. ಈ ಟೋಟಲ್ ವಿಸ್ತೀರ್ಣ ಬಂದುಬಿಟ್ಟು 3.5 ಗುಂಟೆ ಇದೆ ಸ್ನೇಹಿತರೆ. 3.5 ಗುಂಟೆ ವಿಸ್ತೀರ್ಣದಲ್ಲಿ 2 BHK ಮನೆ ಸೇರಿಗಿದೆ. ಅದನ್ನು ಕಂಪ್ಲೀಟ್ ಮಾಹಿತಿ ನೋಡೋದಾದರೆ, ಇದೊಂದು ಹತ್ರ ಒಂದು 8 ಅಡಿ ಒಂದು ಕಂಪ್ಲೀಟ್ ಒಂದು ಗೇಟನ್ನು ಮಾಡಿದ್ದಾರೆ. ಇಂದ ನೋಡ್ಬೋದು, ಇದೆಲ್ಲ ಮೊದಲು ನಿಮಗೆ ಇದನ್ನೆಲ್ಲ ಗಾರ್ಡನ್ ತೋರಿಸ್ಬಿಡ್ತೀನಿ. ಇದು ನೋಡ್ಬೋದು ಸ್ನೇಹಿತರೆ, ಇದು ಮೋಸಂಬಿ ಗಿಡ ಇದೆ ಇದರಲ್ಲಿ. ಆ್ಯಂಡ್ ಈ ತೆಂಗಿನ ಗಿಡ ಇದೆಯಲ್ಲ, ಒಂದು ಟೋಟಲ್ 4 ತೆಂಗಿನ ಗಿಡ ಇದೆ ಇದರಲ್ಲಿ. ಇದೊಂದು ಅರೇಕಾ ಫಾರ್ಮ್ ಗಿಡ ಇದೆಲ್ಲ ಅರೇಕಾ ಫಾರ್ಮು. ಆ್ಯಂಡ್ ಒಂದು ಅಡಿಕೆ ಗಿಡ ಇದೆ. ಆ್ಯಂಡ್ 3 ಸೀತಾಫಲ ಗಿಡಗಳಿದೆ ಸ್ನೇಹಿತರೆ ಇದರಲ್ಲಿ. ಆ್ಯಂಡ್ ಒಂದು ದೊಡ್ಡದಾದ ಒಂದು ಚಿಕ್ಕು ಗಿಡ ಇದೆ. ನೋಡ್ಬೋದು, ಕಂಪ್ಲೀಟ್ ಚಿಕ್ಕು ಗಿಡಗಳು ಎಲ್ಲ ಹಣ್ಣುಗಳೆಲ್ಲ ಬಿಟ್ಟಿದೆ. ಟೋಟಲ್ 2 ಚಿಕ್ಕು ಗಿಡ ಇದೆ ಇದರಲ್ಲಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಯಿಗಳೇ ಬಿಟ್ಟಿದೆ. ನೋಡಿದ್ರೆ ಖುಷಿ ಆಗುತ್ತಿದೆಲ್ಲ. ಆಮೇಲೆ ನೋಡ್ಬೋದು ಸ್ನೇಹಿತರೆ, ಇದೆಲ್ಲ ಹಣ್ಣಾಗಿ ಕೆಳಗೆ ಬೀಳ್ತಾ ಇದೆ ಕಾಂತಾನೆ. ಆಮೇಲೆ ಇದರಲ್ಲಿ 2 ಮಾವಿನ ಗಿಡ ಇದೆ, ನೋಡ್ಬೋದು. ಆ್ಯಂಡ್ ಒಂದು ನಿಂಬು ಗಿಡ ಕೂಡ ಇದೆ ಸ್ನೇಹಿತರೆ. ಇದು ನಿಂಬು ಗಿಡ, ಒಂದು ನಿಂಬು ಗಿಡ ಇದೆ, ಒಂದು ಆರೆಂಜ್ ಗಿಡ ಇದೆ, ಅಂದರೆ ಮೋಸಂಬಿ ಗಿಡ, 2 ಚಿಕ್ಕು ಗಿಡ, ಆ್ಯಂಡ್ 3 ಮಾವಿನ ಗಿಡ ಇದೆ. ಹಾಗೆ 4 ತೆಂಗಿನ ಗಿಡ ಇರುವಂಥ ಫಾರ್ಮ್ ಹೌಸ್ ಇದು. ಆ್ಯಂಡ್ ಇದು ನೋಡ್ತಾ ಇರ್ಬೋದು ನೀವು, ಇದು ಬಾಳೆ ಗಿಡ ಕೂಡ ಇದೆ ಸ್ನೇಹಿತರೆ. ಇದು ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಕಾಂಪೌಂಡ್, ಸುತ್ತಮುತ್ತಲು ಫುಲ್ ಕಾಂಪೌಂಡ್ ಇರುವಂಥದ್ದು ಈ 3.5 ಗುಂಟೆಗೆ. ಇದು ನೋಡ್ತಾ ಇದ್ದೀರಿ, ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್, ಚೆನ್ನಾಗಿದೆ, ತುಂಬ ಒಳ್ಳೆ ರೀತಿ ಸ್ಪೇಸ್ ಇದೆ ಮೊದಲ. ಆ್ಯಂಡ್ ಇದು ನೋಡೋದಾದರೆ ಸ್ನೇಹಿತರೆ, ಇದು ಮನೆ ಫ್ರಂಟ್ ಎಲಿವೇಶನ್ ನೋಡಿ. ಮನೆ ತುಂಬ ರೀತಿ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಟೈರ್ಸ್ ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ಓನರ್ ಇಲ್ಲಿ ಹುಬ್ಳಿಯಲ್ಲಿ ಇರ್ತಾರೆ ಸ್ನೇಹಿತರೆ, ಹೀಗಾಗಿ ಇಲ್ಲಿ ಯಾರೂ ಇರೋದಿಲ್ಲ ಈಗ, ಹೀಗಾಗಿ ಮೇಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ವಾಟರ್ ಸಪ್ಲೈ ಕೂಡ ಇದೆ ಸ್ನೇಹಿತರೆ. ಇಲ್ಲಿ ವಾಟರ್ ಯಾವುದಿದೆ ರೀ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸಿಹಿ ನೀರು ಕೂಡ ಬರುತ್ತೆ ಇಲ್ಲಿ. ಆ್ಯಂಡ್ ಇದು ಹತ್ತತ್ರ ಒಂದು 15-16 ವರ್ಷದ ಮನೆ ಇದು. ಇದು ನೋಡ್ಬೋದು, ಇದು ಸಾಗವಾನ್ ಡೋರ್, ಇದು ಚೌಕಟ್ಟು ಕೂಡ ಸಾಗವಾನ್ ಡೋರದ್ದೇ ಇದೆ. ಇದು ಲಿವಿಂಗ್ ರೂಮ್ ಇದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಕಡಪ ಕಲ್ಲಿದು. ಈ ಬೇತಂಚರ್ಲದಲ್ಲಿ ಆಂಧ್ರ ಸ್ಟೈಲ್ ಒಂದು ಕಟ್ಟಿಂಗ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಹ್ಯಾಂಡ್ ಮೇಡ್ ಇದೆಲ್ಲ ಕಟ್ಟಿಂಗ್ ಮಾಡ್ತಾ ಇದ್ರಲ್ಲ, ಇದು ಆರ್ಟಿಫಿಷಿಯಲ್ ಅಲ್ಲ, ಒರಿಜಿನಲ್ ನ್ಯಾಚುರಲ್ ಕಲ್ಲು ಸ್ಟೋನ್ ಇದು. ನೋಡ್ತಾ ಇರ್ಬೋದು. ಇದು ಒಂದು ಬೆಡ್ರೂಮ್ ಮಾಡಿದ್ದಾರೆ ಇಲ್ಲಿ. ಬೆಡ್ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಬೆಡ್ರೂಮನ್ನು. ಮನೆ ಚೆನ್ನಾಗಿದೆ, ಅದೇ ಮೇಂಟೆನೆನ್ಸ್ ಇಲ್ದಿರೋದ್ರಿಂದ ಸ್ವಲ್ಪ ಡಸ್ಟ್ ಅಲ್ಲಿ ಇದಾಗಿದೆ ಅಷ್ಟೇ. ಬಂದು ಇಲ್ಲಿ ಮತ್ತೆ ಉಳ್ಕೊಳ್ಳೋ ಥರ ಇದ್ದರೆ ಮತ್ತೆ ನೀಟಾಗಿರುತ್ತೆ ಮನೆ. ಆ್ಯಂಡ್ ಎಲ್ಲ ರೂಮಲ್ಲಿ ಕೂಡ 2 ವಿಂಡೋಗಳಿದೆ. ಇದು ಬಂದುಬಿಟ್ಟು ಇದರಲ್ಲಿ ಕಿಚನ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಕಿಚನ್ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇದು ಕಾಮನ್ ಬಾತ್ರೂಮ್ ಇದು.
ಬಾತ್ರೂಮ್ ಇದು. ಆ್ಯಂಡ್ ಇದು ನೋಡ್ಬೋದು, ಇದು ಹೊರಗಡೆ ಟಾಯ್ಲೆಟ್ ಮಾಡಿದ್ದಾರೆ. ಇಲ್ಲಿ ಇದು ಟಾಯ್ಲೆಟ್, ಇದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಮಾಡಿದ್ದಾರೆ. ಇದು ನೋಡಿ, ಇದು ನಮಗೆ ಹಳ್ಳಿ ಮನೆ ಫೀಲ್ ಬರುತ್ತೆ. ಇಲ್ಲಿ ನೋಡಿ ಹೊರಗಡೆ ಒಲೆ ಕೂಡ ಹಾಕಿದ್ದಾರೆ. ಇಲ್ಲಿ ಇದು ಚಿಮ್ನಿ ಅಂತ ಹೇಳ್ತಾರಲ್ಲ, ಇದು ನ್ಯಾಚುರಲ್ ಚಿಮ್ನಿ. ಇದು ಎಲೆಕ್ಟ್ರಿಕಲ್ ಚಿಮ್ನಿ ಅಲ್ಲ. ಇದು ಹಿಂದೆ ಕಾಣ್ತಾ ಇರೋದು ಸ್ನೇಹಿತರೆ, ಇದೆಲ್ಲ ಏನು ಕಾಣ್ತಾ ಇದೆಯಲ್ಲ, ಹತ್ತತ್ರ ಒಂದು ಅರ್ಧ ಎಕರೆ ಪೂರ್ತಿ ಈ ಮನೆ ಮಾಲಕರ ಜಾಗ ಇದು. ಇಲ್ಲಿ ಬರುವಾಗ ಇವರು ಫಾರ್ಮ್ ಹೌಸ್ ಇರಲಿ ಅಂತ ಇದು ಮಾಡ್ಕೊಂಡ್ರು ಅಂತ ಫಾರ್ಮ್ ಹೌಸ್ ಇದು. ಇದನ್ನ ಸೇಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರ ಟೆರೆಸ್ ಒಮ್ಮೆ ನೋಡೋದಾದ್ರೆ, ಟೆರೆಸ್ ಇದು ಟೆರೆಸ್ ಸ್ನೇಹಿತರೆ. ಇದು ಟೋಟಲ್ ವಿಸ್ತೀರ್ಣ ಬಂದ್ಬಿಟ್ಟು ಮನೆ ಇದು 1000 ಸ್ಕ್ವೇರ್ ಫೀಟ್ ಇದೆ ಸ್ನೇಹಿತರೆ. ಇದು ಮನೆ ಸ್ವಲ್ಪ ಹಳೆದೆ, ಒಂದು 10-12 ವರ್ಷದ ಮೇಲೆ ಇದೆ ಮನೆ. ಬಟ್ ಮನೆ ಅಲ್ಲಿ ಸ್ವಲ್ಪ ಒಂಚೂರು ಇದಾಗಿದೆ, ಈ ಪರ್ದಿ ಎಲ್ಲ. ಆದರೆ ಮನೆ ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿದೆ ಮನೆ. ಇದು ನೋಡ್ಬೋದು, ಮ್ಯಾಗಿಂದ ನೋಡ್ಬೋದು ಸ್ನೇಹಿತರೆ, ಇಷ್ಟು ಸ್ಪೇಸ್ ಇದೆ ಟೋಟಲ್ ಇದರಲ್ಲಿ ಸ್ನೇಹಿತರೆ. ನಾನು ಹೇಳ್ದಂಗೆ ಎಲ್ಲ ಗಿಡಗಳು ಎಲ್ಲ ಒಳ್ಳೆ ರೀತಿ ಇದೆ ಸ್ನೇಹಿತರೆ. ಈ ಥರ ಎಲ್ಲ ಇದೆ ಸ್ನೇಹಿತರೆ. ಮತ್ತು ಇನ್ನೊಂದು ನಾನು ಹೇಳೋದು ಮರ್ತದೆ ಸ್ನೇಹಿತರೆ, ಇದರಲ್ಲಿ ಮತ್ತೊಂದು ಗಿಡ ಇದೆ ಸ್ನೇಹಿತರೆ. ಇದು ನೋಡಿ, ಇದು ನೋಡ್ಬೋದು, ಇದು ಸ್ಯಾಂಡಲ್ವುಡ್ ಟ್ರೀ, ಇದು ಗಂಧದ ಗಿಡ. ಇದು ಗಂಧದ ಗಿಡ ಕೂಡ ಹಾಕಿದ್ದಾರೆ ಇಲ್ಲಿ. ಜೊತೆಗೆ ಇದೊಂದು ಸಾಗವಾನಿ ಕೂಡ ಇದೆ ಸ್ನೇಹಿತರೆ. ಇದು ನೋಡಿ, ಇದು ಸಾಗವಾನಿ ಗಿಡ. ಇದು ಟೋಟಲ್ ಒಂದು ಸಾಗವಾನಿ ಗಿಡ, ಒಂದು ಗಂಧದ ಗಿಡ, ಒಂದು ಮೋಸಂಬಿ ಗಿಡ, 4 ತೆಂಗಿನ ಗಿಡ, ಆ್ಯಂಡ್ 2 ಮಾವಿನ ಗಿಡ, ಹಾಗೆ 3 ಚಿಕ್ಕು ಗಿಡ ಇದೆ ಸ್ನೇಹಿತರೆ. ಈ ಥರ ಇರುವಂಥ ಒಂದು ಫಾರ್ಮ್ ಹೌಸ್ ಇದು. ಟೋಟಲ್ 3.5 ಗುಂಟೆದಲ್ಲಿ ಇರುವಂಥ 2 BHK ಮನೆ ಸರಿಗಿದೆ ಸ್ನೇಹಿತರೆ. ಇದು ಬಾಡ ಗ್ರಾಮದಲ್ಲಿ ಹತ್ತಿರ ಬರುವಂಥ ಇದು ಫಾರ್ಮ್ ಹೌಸ್ ಇದು. ಇದರ ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ 28 ಲಕ್ಷ ಹೇಳ್ತಿದ್ದಾರೆ. ಆ್ಯಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಇದು ಎಕ್ಸಾಕ್ಟ್ಲಿ ಧಾರವಾಡದಿಂದ ಇದು 10 ಕಿಲೋಮೀಟರ್ ಅಂತರದಲ್ಲಿ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಇದು ನೋಡ್ಬೋದು, ಇಲ್ಲೇ ಹಿಂದೆ ಇದು ಫಾರ್ಮ್ ಹೌಸ್ ಹಿಂದೆ ಒಂದು ದೊಡ್ಡ ಕೆರೆ ಇದೆ ಸ್ನೇಹಿತರೆ. ಇದು ಒಳ್ಳೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಇದು ಒಳ್ಳೆ ಫ್ರೆಶ್ ವಾತಾವರಣ. ಇದು ತುಂಬ ನೋಡಿ, ಫ್ರೆಶ್ ಏರ್ ಬರುತ್ತಾ ಇದೆ. ಯಾವುದೇ ರೀತಿ ಇಲ್ಲಿ ಪೊಲ್ಯೂಷನ್ ಇಲ್ಲ, ಟ್ರಾಫಿಕ್ ಕಿರಿಕಿರಿ ಇಲ್ಲ. ಇಲ್ಲಿ ಸುತ್ತಮುತ್ತ ಕೂಡ ಪೂರ್ತಿ ಹೊಲ, ಗದ್ದೆ, ತೋಟ ಎಲ್ಲ ಬರ್ತಾ ಇದೆ. ತುಂಬ ಬ್ಯೂಟಿಫುಲ್ ಇದೆ ಸ್ನೇಹಿತರೆ. ಇದು ನಾವು ಫಾರ್ಮ್ ಹೌಸ್ ಥರ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಬಿಡುವಿನ ಟೈಮಲ್ಲಿ ಆರಾಮಾಗಿ ಬಂದು ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು. ಅಥವಾ ಕಂಟಿನ್ಯೂ ಇಲ್ಲಿ ಇರಬೇಕು ಅಂದರೂ ಕೂಡ ಇಲ್ಲಿ ಕಂಟಿನ್ಯೂ ಕೂಡ ಇರಬಹುದು, ಏನು ಸಮಸ್ಯೆ ಇಲ್ಲ. ನೀರಿನ ಕೂಡ ವ್ಯವಸ್ಥೆ ಒಳ್ಳೆ ರೀತಿ ಚೆನ್ನಾಗಿದೆ. ಆ್ಯಂಡ್ ಬಸ್ ಸೌಕರ್ಯ ಕೂಡ ಇದೆ ಸ್ನೇಹಿತರೆ. ಆ್ಯಂಡ್ ಈ ಫಾರ್ಮ್ ಹೌಸ್ ಇಷ್ಟ ಆದ ಸ್ನೇಹಿತರೆ, ಇಲ್ಲಿ ಕಾಂತಾರ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು. ಆ್ಯಂಡ್ ಈ ಮನೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದಿನ ಒಂದು ಹೊಸ ಮಾಹಿತಿ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.